ಇವತ್ತು ನಮ್ಮ ಫ್ಯಾಮಿಲಿಲಿ ಒಂದು ಮದುವೆ ಇತ್ತು. ಮದುವೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರೋದ್ರೊಳಗೆ ಫುಲ್ ಸುಸ್ತು. ಬಂದು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು, ಹಾಗೆ ಮಕ್ಕಳಿಗೆ ಇವಾಗ ಸ್ನಾಕ್ಸ್ ಅಂತ ಹೇಳಿ ಶೇಂಗಾನ ಹಾಕ್ಕೊಟ್ಟಿದ್ದೀನಿ. ಅಕ್ಕ ಏನೇ ಇಟ್ಕೊಂಡಿರ್ಲಿ ಅದನ್ನ ಹೋಗಿ ಎಳ್ದಾಡ್ಕೊಂಡು ಕಸ್ಕೊಳ್ಳೋದ್ರೊಳಗೆ ಫುಲ್ ಮಜಾ ನಮ್ಮ ಮಿಂಚುಗೆ. ಇನ್ನು ಶೇಂಗಾನ ಚಿಪ್ಪೆ ತೆಗೆಸ್ಕೊಂಡು ತಿಂತಾ ಇರ್ತಾಳೆ ನಮ್ಮ ಮಿಟ್ಟು ಯಾವಾಗಲೂ. ಮದುವೆಲಿ ನೆಟ್ಟು ಊಟ ಮಾಡಲಿಲ್ಲ ಮಕ್ಕಳು. ಅಲ್ಲಿ ಹೊರಗಡೆ ಹೋದತ್ರ ಇನ್ನೇನು ಊಟ ಮಾಡೋಕ್ಕಾಗತ್ತೆ ಅಲ್ವಾ? ಹೊಟ್ಟೆ ತುಂಬಿರಲ್ಲ ಅಂತ ಅನ್ಕೊಂಡು ತಕ್ಷಣನೇ ನಾನೇನು ಮಾಡಿದೆ ಅಂತಂದರೆ ಮಕ್ಕಳಿಗೋಸ್ಕರ ಮುದ್ದೆ ಮಾಡಿದೆ. ಸಕ್ಕತ್ತಾಗಿ ಬಂದಿತ್ತು ಇವತ್ತು ಮುದ್ದೆ. ಯಾಕಂದರೆ ಅನ್ನ ಹಾಕದೆ ಮಾಡಿದ್ದು. ಹಾಗೆ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀರು ಕುದಿಯೋವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋ ನೀರಿಗೆ ಹಿಟ್ಟು ಹಾಕಿ ಚೆನ್ನಾಗಿ ಕುದ್ದಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ರೆ ಒಂದು ಲಮ್ಸ್ ಇಲ್ದಂಗೆ ಸಕ್ಕತ್ತಾಗಿರುವಂಥ ಮುದ್ದೆ ರೆಡಿ ಆಯಿತು. ಇನ್ನು ಮಕ್ಕಳಿಗೆ ಊಟ ಮಾಡಿಸ್ಬೇಕು. ನಮಗೆ ಅಂತ ಹೇಳಿ ಮುದ್ದೆ ಜೊತೆಲಿ ಸಾಂಬಾರು ಕೂಡ ಇತ್ತು. ಮುದ್ದೆ ಊಟ ಮಾಡಿದ್ದು ಇವತ್ತು ನಾನೊಬ್ಳೆ. ಹಾಗೆ ಜಯಂತ್ ಕೂಡ ಅನ್ನ ಊಟ ಮಾಡಿದ್ರು. ಇನ್ನು ನಾನು ಮುದ್ದೆ ಊಟ ಮಾಡಿದೆ. ಮಕ್ಕಳಿಗೆ ಊಟ ಮಾಡಿಸಿ ನಮ್ಮ ಮಿಂಚು ಮಲ್ಕೊಂತಾಳೇನೋ ಅಂತ ಹೇಳಿ ಅವಳನ್ನ ತೂಗಿ ತೂಗಿ ಮಲಗಿಸ್ದೆ. ಇನ್ನು ಜಯಂತ್ ಬಂದಿದ ತಕ್ಷಣ ಓಡೋಗಿ ಅಪ್ಪ ಅಂತ ಅನ್ಕೊಂಡು ಮುದ್ಕೊಡ್ತಿದ್ದಾಳೆ ಮಗಳು. ಅಪ್ಪ ಬರೋದೇ ಕಾಯ್ತಾ ಇರ್ತಾರೆ. 3 ಜನ ಇದ್ರು 3